ಇವತ್ತಿನ ಮಂಡ್ಯ ನೈಟ್ ರಾ ನೋಡಿದ್ಮೇಲೆ ನಾನ್ ಕೇಳೋದು ಒಂದೇ ಪ್ರಶ್ನೆ, ಮಂಡ್ಯ ನೈಟ್ ರಾನ ಯಾರು ಬುಕ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಸ್ಮ್ಯಾಕ್ ಡೌನ್ ನ ಯಾರು ಬುಕ್ ಮಾಡ್ತಾ ಇದ್ದಾರೆ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡ್ಯ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡ್ಯ ನೈಟ್ ರಾ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವಿಷನ್ ನೋಡೋದಕ್ಕೆ ಸಿಗುತ್ತೆ, ಅಂದ್ರೆ ಸೆತ್ ರೋಲೆನ್ಸ್, ಪಾಲ್ ಹಿಮೆನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ನಮ್ಮ ಪಾಲ್ ಹಿಮೆನ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ನೇಮ್ ಇಸ್ ಪಾಲ್ ಹಿಮೆನ್ ಅಂಡ್ ಈಗ ನಾನು ಗಾಡ್ ಮೋಡಲ್ ಇಲ್ಲ, ಬದಲಿಗೆ ನಾನೇ ಗಾಡ್ ಆಗಿದ್ದೀನಿ. ಅಂಡ್ ಈ ಒಂದು ಸಿಟಿಯಲ್ಲಿ ನೀವೆಲ್ಲರೂ ಕೂಡ ನನ್ನ ಪ್ರತಿಮೆನ ನಿಲ್ಲಿಸಬೇಕು, ಯಾಕಂದ್ರೆ ಈ ಒಂದು ಕಂಪನಿಗೆ ನಾನು ಏನೇನ್ ಮಾಡಿದ್ದೀನಿ ಅಂದ್ರೆ ಅದೆಲ್ಲದಕ್ಕೂ ಕೂಡ ನನಗ್ ನಾನೇ ಗೋಟ್ ಆಗಿದ್ದೀನಿ. ಬರೀ ನಾನ್ ಮಾತ್ರ ಇಲ್ಲಿ ಗೋಟ್ ಅಲ್ಲ, ಬದಲಿಗೆ ಕಂಪ್ಲೀಟ್ ವಿಷನ್ನೇ ಗೋಟು. ಮೊದಲನೇದಾಗಿ ಫ್ಯೂಚರ್ ಆಫ್ WWE, ಫ್ಯೂಚರ್ ಆಫ್ ಮಲ್ಟಿಪಲ್ ರಸಲ್ ಮೇನಿಯಾ ಮೈನ್ ಇವೆಂಟ್. ಯಾರು ರೋಮನ್ ರೈನ್ಸ್ ಅವರ ಕತೆನ ಮುಗಿಸಿದ್ರು, ಯಾರು ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ನ ಕಂಡ್ರೆ ಫಿಯರ್ ಆಗೋ ರೀತಿ ಮಾಡಿದ್ರು, ಆ ವ್ಯಕ್ತಿನೇ ಬಿಗ್ ಡಾಗ್ ಬ್ರಾನ್ಸನ್ ರೀಡ್. ಈಗ ಅವನು ತನ್ನ ಯಾರ್ಡ್ ಅಲ್ಲಿ ಇದ್ದಾನೆ. ಅಂಡ್ ಎರಡನೇದಾಗಿ ದ ಓನರ್ ಆಫ್ ಹ್ಯೂಲಾ ಫಾಲಾ, who put Roman Reigns down forever, the tribal thief ಬ್ರಾನ್ ಬ್ರೇಕರ್, ಇವರು ಕೂಡ ಗೋಟೆ. ಅಂಡ್ ಮುಖ್ಯವಾಗಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿರ್ತಕ್ಕಂತಹ ಹಾಗೆ ಇಷ್ಟು ಜನರ ಕ್ರೆಡಿಟ್ ನ ಅವರೇ ತಗೊಳ್ಳೋ ಅಂತಹ ವ್ಯಕ್ತಿ ನಾನ್ ನಿಮಗೆ ಕೊಡ್ತಾ ಇದ್ದೀನಿ. ಅನ್ಡಿಸ್ಪ್ಯೂಟೆಡ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್, ದ ವಿಷನರಿ ರೆವಲ್ಯೂಷನರಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅಂತ ನಮ್ಮ ಪಾಲ್ ಹಿಮೆನ್ ಅವರು ತನ್ನ ವಿಷನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ಮೈಕ್ ನ ತಗೊಂಡು ಇನ್ನೇನು ಮಾತಾಡಬೇಕು, ಸಡನ್ ಆಗಿ ನಮಗೆ ಮೈನ್ ಇವೆಂಟ್ ಜೇ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಉಸೋ ಅವರು ಕ್ರೌಡ್ ಕಡೆಯಿಂದ ಎಂಟ್ರಿನ ಮಾಡ್ತಾ ಇರ್ತಾರೆ. ಅಂಡ್ ಆಗ ಸೆತ್ ರಾಲಿನ್ಸ್ ಅವರ ಫೇಸ್ ಅಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಗಳು ನೋಡೋದಕ್ಕೆ ಸಿಕ್ತೋ ಅದೇ ರೀತಿ ನನ್ನ ಫೇಸ್ ಅಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ಗಳು ಆಗ್ತಾ ಇತ್ತು. ಅಂಡ್ ಅದ್ರಲ್ದಲೇ ಅವ್ರು ಬಂದು ಚಿಕ್ಕ ಮಕ್ಳು ಕೈಯಲ್ಲೂ ಕೂಡ ಈಟ್ 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 ಅಂತ ಹೇಳಿಸ್ತಾ ಇರ್ತಾರೆ. ನಮ್ಮ ಜೇ ಉಸೋ ಅವರು ಅಲ್ಲೇ ಕ್ರೌಡ್ ಬಳಿ ನಿಂತ್ಕೊಂಡು, ನನಗೆ ನಿಮ್ಮೆಲ್ಲರ ಮಾತನ್ನ ಕೇಳಿ ಸಾಕಾಗಿದೆ, ಸೆತ್ ರೋಲೆನ್ಸ್ ನಿನ್ನ ಮಾತನ್ನು ಕೂಡ ಕೇಳಿ ನನಗೆ ತುಂಬಾನೇ ಸಾಕಾಗೋಗಿದೆ. ನಾನು ಮೈನ್ ಇವೆಂಟ್ ಜೇ ಉಸೋ ಅಂಡ್ ನಾನು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸಿದವನು. ಅಂಡ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಿನ್ನ ಗತಿ ಅದಕ್ಕಿಂತನೂ ಕೂಡ ವರ್ಸ್ಟ್ ಆಗುತ್ತೆ. ಅಂಡ್ ಬ್ರಾನ್ ಬ್ರೇಕರ್, ನಿನ್ನ ನೀನು ಏನ್ ಅನ್ಕೊಂಡಿದ್ಯೋ ಗೊತ್ತಿಲ್ಲ, ಬಟ್ ನನ್ ಕಣಿಗಂತೂ ನೀನು ಬರೀ ಕುನ್ನಿ ಮರಿ ರೀತಿ ಮಾತ್ರ ಕಾಣಿಸ್ತಾ ಇದೆ. ಅಂಡ್ ನಿನ್ನನ್ನು ಕೂಡ ಇವತ್ತು ನಾನು ಬಿಡೋದಿಲ್ಲ ಅಂತ ನಮ್ಮ ಜೇ ಉಸೋ ಅವರು ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಸೆತ್ ರೋಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಉತ್ತೇಜನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಬ್ರಾನ್ ಬ್ರೇಕರ್ ಅವರಿಗೆ ಹಂಗೆ ಹಾಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಬ್ರಾನ್, ನಿನಗೆ ಕೇಳಿಸ್ತಾ ಇದೆಯಾ ಜೇ ಉಸೋ ಏನ್ ಹೇಳ್ತಾ ಇದ್ದಾನೆ ಅಂತ? ನಿನ್ನ ನಾಯಿ ಕುನ್ನಿ ಅಂತ ಕರಿತಾ ಇದ್ದಾನೆ. ನಿನಗಿಂತ ಅವನು ಸ್ಟ್ರಾಂಗ್ ಅಂತೆ, ನಿನಗಿಂತ ಅವನು ಸ್ಪೀಡ್ ಅಂತೆ, ನಿನಗಿಂತ ಅವನು ಪಾಪ್ಯುಲರ್ ಅಂತೆ, ಅಂಡ್ ನಿನಗಿಂತ ಅವನು ಡೇಂಜರಸ್ ಅಂತೆ, ಅಂಡ್ ನಿನಗಿಂತ ಅವನು ಜಾಸ್ತಿ ಬೆಂಚ್ ಪ್ರೆಸ್ ನ ಆಗ್ತಾನಂತೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ನೀನ್ ಯಾವ ರೀತಿ ನಿಂತ್ಕೊಂಡಿದ್ಯಾ ಅಂತ ಹಂಗೆ ಸೆತ್ ರೋಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಹಾಕೊಡ್ತಾ ಇರ್ತಾರೆ. ಅಂಡ್ ಅವರ ಮಾತನ್ನ ಕೇಳಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಹಂಗೆ ತಡಿತಾರೆ. ಅಂಡ್ ಆಗ ನಮ್ಮ ಪಾಲ್ ಹಿಮೆನ್ ಅವರು ಹೇಳ್ತಾರೆ, ಜೇ ಉಸೋ ನೀನ್ ಏನ್ ಮಾಡೋದಕ್ಕೆ ಹೊರಟಿದ್ಯಾ, ನಿನಗೆ ಅರ್ಥ ಆಗ್ತಾ ಇದೆಯಾ? ಈಗ ಬ್ರಾನ್ ಬ್ರೇಕರ್ ಅವ್ರನ್ನ ನೀನು ಕೆಣಕ್ತಾ ಇದೀಯಾ. ಅಂಡ್ ಈ ಒಂದು ಸಿಟಿ ಯಾವ್ದಕ್ಕೆ ಫೇಮಸ್ ಅಂತ ನಿನ್ಗೆ ಗೊತ್ತಿರಬಹುದು. ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಆಗಿರಬಹುದು, ಬಬರೆ ಡೆಡ್ಲಿ ಆಗಿರಬಹುದು, RVD ಆಗಿರಬಹುದು, ಲೇಟ್ ಟಾಮಿ ಡ್ರೀಮರ್ ಆಗಿರಬಹುದು ಅಂತ ಹೇಳಿ. ಸಾರಿ ಟಾಮಿ ಡ್ರೀಮರ್ ಇನ್ನೂ ಕೂಡ ಸತ್ತಿಲ್ಲ, ಬದುಕಿದ್ದಾರೆ. ಬಟ್ ಅವ್ನು ಸತ್ತಿದ್ರೆ ಚೆನ್ನಾಗಿರೋದು ಅಂತ ನಮ್ಮ ಪಾಲ್ ಹಿಮೆನ್ ಅವರು ಟಾಮಿ ಡ್ರೀಮರ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು, ಏನು ಟಾಮಿ ಡ್ರೀಮರ್ ಇನ್ನೂ ಕೂಡ ಬದುಕಿದಾನ ಅಂತ ಕೇಳ್ತಾರೆ. ಸಖತ್ತಾಗಿ ಶಾರ್ಟ್ಸ್ ನ ತಗೋತಾರೆ ಟಾಮಿ ಡ್ರೀಮರ್ ಅವರಿಗೆ. ಐ ಥಿಂಕ್ ಅದು ಅವರ ಹೋಮ್ ಗ್ರೌಂಡ್ ಅಂತ ಅನ್ಕೋತೀನಿ, ಅದಕ್ಕೋಸ್ಕರ ಈ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಈ ಒಂದು ಜಾಗದಲ್ಲಿ ಯಾಕೆ ನೀನು ಒಂದು ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಾರ್ದು ಬ್ರಾನ್ ಬ್ರೇಕರ್ ಅವರ ವಿರುದ್ಧ ಅಂತ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಕೂಡ, ನನಗೂ ಕೂಡ ಅದೇ ಬೇಕಾಗಿತ್ತು, ಬಟ್ ನನಗೆ ಬೇಕಾಗಿರೋದು ನೋ ಡಿಸ್ಕ್ವಾಲಿಫಿಕೇಶನ್ ಅಲ್ಲ, ಬದಲಿಗೆ ಎಕ್ಸ್ಟ್ರೀಮ್ ರೂಲ್ಸ್ ಮ್ಯಾಚ್ ಅಂತ ಹೇಳ್ತಾರೆ. ಅಂಡ್ WWE ಅವರು ಅಫಿಷಿಯಲ್ ಆಗಿ ಇವತ್ತಿನ ಮಂಡ್ಯ ನೈಟ್ ರಾ ಮೈನ್ ಇವೆಂಟ್ ಗೆ ಬ್ರಾನ್ ಬ್ರೇಕರ್ ಹಾಗೆ ಜೇ ಉಸೋ ಅವರ ನಡುವೆ ಎಕ್ಸ್ಟ್ರೀಮ್ ರೂಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ. ಓವರ್ ಆಲ್ ಮಂಡ್ಯ ನೈಟ್ ರಾ ಓಪನಿಂಗ್ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಇಯೋ ಸ್ಕೈ ಹಾಗೆ ರೊಕೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಇಯೋ ಸ್ಕೈ ಅವರು ಆಸ್ಕಾ ಅವರಿಗೆಲ್ಲ ಹೇಳಿರ್ತಾರೆ, ನೀವು ಈ ಒಂದು ಮ್ಯಾಚ್ ಅಲ್ಲಿ ಬರೋದಕ್ಕೆ ಹೋಗ್ಬೇಡಿ ಅಂತ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ನಮ್ಮ ರಾಕ್ಸಿನಿ ಪ್ರೀಸ್ ಅವರ ಕಡೆಯಿಂದ
ಕಡೆಯಿಂದ ಇಂಟರ್ಫರೆನ್ಸ್ ಗಳು ಕೂಡ ಆಗ್ತಾ ಇರುತ್ತೆ. ಆದ್ರೂ ಕೂಡ ಎಂಡಿಂಗ್ ಅಲ್ಲಿ ನಮ್ಮ ಇಯೋ ಸ್ಕೈ ಅವರು ರಾಕ್ಸಿನಿ ಪ್ರೀಸ್ ಅವರ ಮೇಲೆ ಸೂಸೈಡ್ ಡೇ ನ ಕನೆಕ್ಟ್ ಮಾಡಿ ಈ ಕಡೆ ರೊಕೈಲ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ರೊಕೈಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ರೊಕೈಲ್ ಆಗಿ ರಾಕ್ಸಿನಿ ಅವರು ಸೇರ್ಕೊಂಡು ಇಯೋ ಸ್ಕೈ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಾನು ಆಗ ಅನ್ಕೊಂಡೆ ಓಕೆ ಆಸ್ಕಾ ಅವರು ಈಗ ಬರ್ಬೋದು ಅಂತ. ಬಟ್ ಇಯೋ ಸ್ಕೈ ಅವರು ಹೇಳ್ದಂತಹ ಮಾತನ್ನ ಆಸ್ಕಾ ಅವರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡು ಅವರು ಇವತ್ತು ಬರೋದೇನೆ ಇಲ್ಲ ಇಯೋ ಸ್ಕೈ ಅವ್ರನ್ನ ಕಾಪಾಡೋದಕ್ಕೆ. ಬಟ್ ಇಲ್ಲಿ ಇಯೋ ಸ್ಕೈ ಅವ್ರನ್ನ ಕಾಪಾಡೋದಕ್ಕೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅವರು ಬಂದು ಇಯೋ ಸ್ಕೈ ಅವ್ರನ್ನ ಕಾಪಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಆಸ್ಕಾ ಹಾಗೆ ಇಯೋ ಸ್ಕೈ ಅವರ ನಡುವೆನೂ ಕೂಡ ಕೆಡವುಗಳು ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ನೀನ್ ಯಾಕೆ ನನ್ನ ಜಾಗದಲ್ಲಿ ಅಲ್ಲೋಗಿ ಕಾಪಾಡದೆ ಅಂತ. ಸೊ ಈ ಒಂದು ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಎಲೆ ನೈಟ್ ಅವರು ಇಂಟರ್ವ್ಯೂನ ಕೊಡ್ತಾ ಇರ್ತಾರೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಾನು ಗೆಲ್ತೀನಿ ಅಂತ. ಅಂಡ್ ಅಲ್ಲಿಗೆ ನಮ್ಮ ಸಿಎಂ ಪಂಕ್ ಅವರು ಬಂದು ಎಲೆ ನೈಟ್ ಅವರ ಜೊತೆ ನಾನು ಪರ್ಸನಲ್ ಆಗಿ ಮಾತಾಡಬೇಕು ಅಂತಾರೆ. ಆದ್ರೂ ಕೂಡ ನಮ್ಮ ಎಲೆ ನೈಟ್ ಅವರು ಆ ಇಂಟರ್ವ್ಯೂ ಅವರನ್ನ ಕಳಿಸೋದಿಲ್ಲ, ಇಲ್ಲೇ ನಿಂತ್ಕೋ ನಾವು ಮಾತಾಡೋದನ್ನ ಕೇಳಿಸ್ಕೋ ಅದೇ ರೀತಿ ಇಂಟರ್ವ್ಯೂ ಮಾಡು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ ನಾನಿಲ್ಲಿ ಒಂದು ವಿಚಾರನ ಕ್ಲಿಯರ್ ಮಾಡಬೇಕು ಎಲೆ ನೈಟ್, ನಾವಿಬ್ರು ಕೂಡ ಸೇಮ್ ಪೇಜ್ ಗೆ ಬರಬೇಕು, ನೀನು ನನಗೆ ಸಪೋರ್ಟ್ ಮಾಡಬೇಕು, ನಾನು ನಿನಗೆ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ಅದು ಒಂದು ಗ್ರೂಪ್, ಅದು ಒಂದು ಫ್ಯಾಕ್ಷನ್. ಸೊ ಈ ಒಂದು ಟೈಮ್ ಅಲ್ಲಿ ನಾವಿಬ್ರು ಕೂಡ ಒಟ್ಟಿಗೆ ಇರಬೇಕು ಅಂತ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆ ನೈಟ್ ಅವರು ನೀನಿನ್ನೂ ಕೂಡ ಅಲ್ಲೇ ಸ್ಟಕ್ ಆಗಿದ್ಯಾ, ಎಸ್ ರಸಲ್ ಮೇನಿಯಾ ಆದ್ಮೇಲೆ ನನಗೆ ಎರಡೆರಡು ಬಾರಿ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಕ್ಕಿದೆ, ಬಟ್ ನೀನಿನ್ನೂ ಕೂಡ ಅಲ್ಲೇ ಇದೆಯಾ. ಅಂಡ್ ಕಳೆದ ವಾರ ಮಂಡೇ ನೈಟ್ ರಾಲಿ ನೀನೇ ಮೊದಲು ನನ್ನ ಮೇಲೆ ಕೈ ಮಾಡಿದ್ದು, ಸೊ ನಾನು ನಿನ್ ಜೊತೆ ಇರೋದಿಲ್ಲ, ಬದಲಿಗೆ ನನ್ನ ಗುರಿ ಏನಪ್ಪಾ ಅಂದ್ರೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಾನು ಚಾಂಪಿಯನ್ಶಿಪ್ ನ ಗೆಲ್ಲೋದು ಅಷ್ಟೇ, ಸೊ ನಿಂದಾರಿನ ನೀನ್ ನೋಡ್ಕೋ ಅಂತ ನಮ್ಮ ಎಲೆ ನೈಟ್ ಅವರು ಕ್ಲಿಯರ್ ಆಗಿ ಸಿಎಂ ಪಂಕ್ ಅವರಿಗೆ ಹೇಳ್ತಾರೆ. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ ಝೇವಿಯರ್ ವುಡ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರು ಮೆಕ್ಸಿಕನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡಿ ಝೇವಿಯರ್ ವುಡ್ಸ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಡ್ರ್ಯಾಗನ್ ಲೀ ಅಂಡ್ ಇಗ್ವಾನಾ ವರ್ಸಸ್ ಫಿನ್ ಬ್ಯಾಲರ್ ಅಂಡ್ ಜೆಡಿ ಮೆಕ್ಡೊನಾಗ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಇಗ್ವಾನಾ ಅವರನ್ನ ನೋಡುವಂತಹ ಖುಷಿನೇ ಬೇರೆ, ಯಾಕಂದ್ರೆ ಆ ರೀತಿ ಇದ್ರು ಈ ಒಂದು ಮ್ಯಾಚ್ ನ ಕಂಪ್ಲೀಟ್ ಆಗಿ ನಾನು ಇಗ್ವಾನಾ ಅವ್ರಿಗೋಸ್ಕರನೇ ನೋಡಿದೆ. ಅದನ್ನ ಬಿಟ್ರೆ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಡ್ರ್ಯಾಗನ್ ಲೀ ಅವರ ಮೇಲೆ ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಗೆದ್ದಾದ್ಮೇಲೆ ನಮ್ಮ ಇಗ್ವಾನಾ ಅವರು ಡ್ರ್ಯಾಗನ್ ಲೀ ಅವರನ್ನ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ಜಡ್ಜ್ಮೆಂಟ್ ಡೇ ಬಂದು ಇಗ್ವಾನಾ ಹಾಗೆ ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಟೇಬಲ್ ನು ಕೂಡ ಮುರ್ಸೋದಕ್ಕೆ ಹೋಗ್ತಾರೆ. ಬಟ್ ಸಡನ್ ಆಗಿ ಕ್ರೌಡ್ ಕಡೆಯಿಂದ ವೈಕಿಂಗ್ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಜಂಪ್ ಮಾಡ್ತಾರೆ. ಅಂಡ್ ಜಡ್ಜ್ಮೆಂಟ್ ಡೇ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಟ್ರಿಪಲ್ ಎ ಚಾಂಪಿಯನ್ಶಿಪ್ ನ ತಗೊಂಡು ಬಂದು ವೈಕಿಂಗ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಸೊ ಇವರ ನಡುವೆ ಟ್ರಿಪಲ್ ಎ ಚಾಂಪಿಯನ್ಶಿಪ್ ಗೆ ನಮಗೆ ಮತ್ತೊಮ್ಮೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಟಾಲಿಯಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ನಟಾಲಿಯಾ ಅವರ ಕಡೆಯವರು ಕೂಡ ಇರ್ತಾರೆ. ಆಫ್ ಕೋರ್ಸ್ ಅವರು ಇದ್ರು ಕೂಡ ಇಲ್ಲದೆ ಇದ್ರು ಕೂಡ ಒಂದೇ. ಅಂಡ್ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಒಂದು ಟೈಮ್ ಅಲ್ಲಿ ನಮ್ಮ ನಟಾಲಿಯಾ ಅವರು ಹೋಗಿ ಬೇರಿಕೇಡ್ ಗೆ ಹೊಡ್ಕೋತಾರೆ. ಅಂಡ್ ಅವರ ಕೈಗೆ ಇಂಜುರಿ ಆಗುತ್ತೆ. ಆ ಒಂದು ಇಂಜುರಿನೇ ಅಡ್ವಾಂಟೇಜ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ತಗೊಂಡು ಆರ್ಮ್ ಬಾರ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ನಟಾಲಿಯಾ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಸೊ ನಟಾಲಿಯಾ ಅವರು ಟ್ಯಾಪ್ ಔಟ್ ಮಾಡಿದ್ರು ಕೂಡ ಆರ್ಮ್ ಬಾರ್ ನ ಕಂಟಿನ್ಯೂ ಮಾಡಿ ಇಟ್ಕೊಂಡಿರ್ತಾರೆ. ಅಂಡ್ ಅದನ್ನ ತಪ್ಪಿಸೋದಕ್ಕೆ ಮ್ಯಾಗ್ಝಿನ್ ಡೂಪ್ರಿ ಅವರು ಬರ್ತಾರೆ. ಬಟ್ ಇಲ್ಲಿ ಉಲ್ಟಾ ಬೆಕ್ಕಿ ಲಿಂಚ್ ಅವರು ಅವ್ರಿಗೂ ಕೂಡ ಆರ್ಮ್ ಬಾರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ಅವರನ್ನ ಕಾಪಾಡೋದಕ್ಕೆ ನಮ್ಮ ನಿಕ್ಕಿ ಬೆಲ್ಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಕ್ಕಿ ಬೆಲ್ಲಾ ಅವರು ಬಂದು ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡಿ ನಟಾಲಿಯಾ ಹಾಗೆ ಮ್ಯಾಗ್ಝಿನ್ ಡೂಪ್ರಿ ಅವ್ರನ್ನ ಕಾಪಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಶೇಮಸ್ ಅವರು ಇಂಟರ್ವ್ಯೂನ ಕೊಡ್ತಾ ಇರ್ತಾರೆ. ಅಂಡ್ ಹೇಳ್ತಾ ಇರ್ತಾರೆ ನಾನಂತೂ ರೂಸೇವ್ನ ಸುಮ್ಮನೆ ಬಿಡೋದಿಲ್ಲ, ಅವ್ನ ಕತೆನ ಮುಗಿಸೋ ತನಕ ನನಗೆ ನೆಮ್ಮದಿ ಇಲ್ಲ ಅಂತ. ಅಂಡ್ ಅಲ್ಲಿಗೆ ನಮ್ಮ ರೂಸೇವ್ ಕೂಡ ಬಂದು ಬಾ ಹಾಗಾದ್ರೆ ಇಲ್ಲೇ ನಾವು ಜಗಳ ಆಡೋಣ ಅಂತ ಕರೀತಾರೆ. ಅಂಡ್ ಇವರಿಬ್ರು ಕೂಡ ಇನ್ನೇನು ಫೈಟ್ ಆಡಬೇಕು. ಮಧ್ಯಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ನಿಮ್ಮಿಬ್ರನ್ನ ನೋಡಿ ನನಗಂತೂ ಸಾಕಾಗೋಗಿದೆ, ಸೊ ನಿಮ್ಮಿಬ್ರಿಗೂ ಕೂಡ ಒಂದು ಫೈನಲ್ ಚಾನ್ಸ್ ನ ಕೊಡ್ತಾ ಇದ್ದೀನಿ. ಕ್ಲಾಶ್ ಇನ್ ಪ್ಯಾರಿಸ್ ಅದೇ ಫೈನಲ್ ಚಾನ್ಸ್, ಅದೇ ಫೈನಲ್ ಬಾರಿ ನಿಮ್ಮ ಮ್ಯಾಚ್, ಅಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಇವರಿಬ್ರನ್ನು ಕೂಡ ದೂರ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಊಸೋ ಅವರು ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸಿಎಂ ಪಂಕ್ ಅವರು ಬಂದು ನೀನಿವತ್ತು ಎಕ್ಸ್ಟ್ರೀಮ್ ರೂಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದೀಯಾ, ಅದು ಕೂಡ ವಿಷನ್ ಜೊತೆ. ಅಂಡ್ ನಿಜವಾಗ್ಲೂ ನಿನಗೇನಾದ್ರೂ ಅಗತ್ಯತೆ ಇದ್ರೆ ನಾನ್ ನಿನ್ ಸಪೋರ್ಟ್ ಗೆ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ನನಗೆ ಯಾರ ಸಪೋರ್ಟ್ ಕೂಡ ಬೇಕಾಗಿಲ್ಲ, ಅಂಡ್ ನಾನು ನಿನ್ನ ಕರೆಯೋದು ಕೂಡ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ ನನಗೆ ಗೊತ್ತು ನಾನು ನೀನು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಅಪೋನೆಂಟ್ ಆಗ್ತಾ ಇದೀವಿ, ಬಟ್ ಇದು ಕ್ಲಾಶ್ ಇನ್ ಪ್ಯಾರಿಸ್ ಗೆ ಹೇಗ್ ತಲುಪ್ತೀವಿ ಅನ್ನೋದ್ರ ಬಗ್ಗೆ ಏನೇ ಆಗ್ಲಿ ನಿನಗೇನಾದ್ರೂ ನನ್ನ ಅಗತ್ಯತೆ ಇದ್ರೆ ನಾನು ಖಂಡಿತವಾಗ್ಲೂ ಕೂಡ ನಿನಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಜೇ ಊಸೋಗೆ ಹೇಳಿ ಹೊರಟೋಗ್ತಾರೆ. ಅಂಡ್ ನಮ್ಮ ಜೇ ಊಸೋ ಅವರು ಕೂಡ ಅವರ ಮ್ಯಾಚ್ ಗೆ ರೆಡಿ ಆಗ್ತಾರೆ. ಇದಾದ್ಮೇಲೆ ನಮಗೆ ರಿಂಗ್ ಮೇಲ್ಗಡೆ ಆಡಮ್ ಪಿಯರ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ನಯೋಮಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ನಯೋಮಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ನಯೋಮಿಗೋಸ್ಕರ ಚಾಂಟ್ ಗಳನ್ನ ಮಾಡ್ತಾ ಇರುತ್ತೆ. ನಮ್ಮ ನಯೋಮಿ ಅವರು ರಿಂಗಿಗೆ ಬರ್ತಾರೆ ಅಂಡ್ ಅಫಿಷಿಯಲ್ ಆಗಿ ರಿವೀಲ್ ಮಾಡ್ತಾರೆ ನಾನು ಪ್ರೆಗ್ನೆಂಟ್
ಆಗಿದ್ದೀನಿ ಅಂತ ನಮ್ಮ ಸ್ಟೆಫನಿ ಮಿಕ್ಮೇನ್ ಅವರ ಪಾಡ್ಕಾಸ್ಟ್ ಅಲ್ಲಿ ಡಬ್ಲ್ಯೂ ಅವರು ಇದನ್ನ ರಿವೀಲ್ ಮಾಡ್ತಾರೆ. ಆ ಒಂದು ವಿಡಿಯೋನ ಪ್ಲೇ ಮಾಡಿ ಅದರಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ರಿವೀಲ್ ಮಾಡ್ತಾರೆ ಈಗ ನಯೋಮಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಅಂಡ್ ಆಗ ನಮ್ಮ ನಯೋಮಿ ಅವರು ಹೇಳ್ತಾರೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಜಿಮ್ಮಿ ಊಸೋ ಅವರೇ. ಅಂಡ್ ನಾನು ಹಾಗೆ ಜಿಮ್ಮಿ ಊಸೋ ನೆಟ್ಫ್ಲಿಕ್ಸ್ ನ ನೋಡ್ಕೊಂಡು ಚಿಲ್ ಮಾಡ್ತಾ ಇದ್ವಿ. ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಾನು ಏನ್ ಹೇಳ್ತಾ ಇದೆ ಅಂತ. ಅದರಿಂದ ಈ ರೀತಿ ಆಗಿದ್ದು ಅಂತ ಹೇಳಿ ನಮ್ಮ ಆಡಮ್ ಪಿಯರ್ಸ್ ಅವರು ಕಂಗ್ರಾಚುಲೇಷನ್ಸ್ ನ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ನಯೋಮಿ ಅವರು ಆಡಮ್ ಪಿಯರ್ಸ್ ಅವರಿಗೇನೆ ಬೈದು ಕಳಿಸ್ತಾರೆ. ನಾನು ಇದೇ ಮೊದಲನೇ ಬಾರಿ ನನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡ್ತಾ ಇಲ್ಲ. ಈ ಒಂದು ಚಾಂಪಿಯನ್ಶಿಪ್ ನ ನಾನು ನಿನ್ ಕೈಗಂತೂ ಕೊಡೋದಿಲ್ಲ. ಈಗಲೇ ಈ ಒಂದು ರಿಂಗ್ ನ ಲೀವ್ ಮಾಡು ಅಂತ ಹೇಳಿ ಆಡಮ್ ಪಿಯರ್ಸ್ ಅವ್ರನ್ನ ಬೈದು ನಮ್ಮ ನಯೋಮಿ ಅವರು ಕಳಿಸ್ತಾರೆ. ಅಂಡ್ ಹೇಳ್ತಾರೆ ನಿಜವಾಗ್ಲೂ ಇದು ನನಗೆ ತುಂಬಾನೇ ಇಂಪಾರ್ಟೆಂಟ್ ದಿನ. ಅಂಡ್ ಬಿಗ್ ಜಿಮ್ಮಿ ಊಸೋ ನಾನು ನಿನಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು. ಏನೇ ಆಗ್ಲಿ ನಾನು ಮತ್ತೊಮ್ಮೆ ಬಂದೇ ಬರ್ತೀನಿ. ನಾನು 9 ತಿಂಗಳು ಲೀವ್ ಆಗ್ತಾ ಇದ್ದೀನಿ ಅಷ್ಟೇ. ಬಟ್ 9 ತಿಂಗಳು ಮುಗಿದ ಮೇಲೆ ನಾನು ನನ್ನ ಮಗುಗೆ ಹಾಲು ಕುಡಿಸ್ಕೊಂಡೆ ಈ ಒಂದು ಜಾಗಕ್ಕೆ ಬರ್ತೀನಿ. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ನ ಯಾರೇ ಗೆದ್ದಿದ್ರು ಕೂಡ ಅವರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅಂಡ್ ಎಲ್ಲರೂ ಕೂಡ ಬಿಗ್ ಜಿಮ್ಮಿ ಊಸೋಗೆ ಥ್ಯಾಂಕ್ಸ್ ನ ತಿಳಿಸಿ. ಯಾಕಂದ್ರೆ ಅವರೇನಾದ್ರೂ ಇಲ್ಲ ಅಂದಿದ್ರೆ ಈ ಒಂದು ಚಾಂಪಿಯನ್ಶಿಪ್ ನ ನನ್ನಿಂದ ಯಾರು ಕೂಡ ತಗೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಏನೇ ಆಗ್ಲಿ ಈಗ ನಾನು ಸ್ವಲ್ಪ ರೆಸ್ಟ್ ನ ಮಾಡಬೇಕು ಅಂತ ಹೇಳಿ ನಮ್ಮ ನಯೋಮಿ ಅವರು ಅಫಿಷಿಯಲ್ ಆಗಿ ತನ್ನ ಪ್ರೆಗ್ನೆನ್ಸಿನ ಅನೌನ್ಸ್ ಮಾಡ್ತಾರೆ. ಅಂಡ್ ಇಡೀ ಕ್ರೌಡ್ ಕೂಡ ಆಗ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರುತ್ತೆ. ಈ ಒಂದು ಸೆಗ್ಮೆಂಟ್ ಕೂಡ ನಿಜವಾಗ್ಲೂ ನನಗೆ ತುಂಬಾನೇ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಹಾಗೆ ಜೇ ಊಸೋ ಅವರ ನಡುವೆ ಎಕ್ಸ್ಟ್ರೀಮ್ ರೂಲ್ಸ್ ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ನ ಪ್ರಾರಂಭದಲ್ಲೇ ನಮ್ಮ ಜೇ ಊಸೋ ಅವರು ಸರಿಯಾಗಿ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ನಿಜವಾಗ್ಲೂ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ನಮ್ಮ ಜೇ ಊಸೋ ಅವರು ಸ್ಟೀಲ್ ಚೇರ್ಸ್ ಗಳನ್ನ ತೆಗ್ದಿ ರಿಂಗ್ ಮೇಲ್ಗಡೆ ಆಗ್ತಾನೆ ಹೋಗ್ತಾ ಇರ್ತಾರೆ. ಅಂಡ್ ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಂದು ಟ್ರಾಶ್ ಕ್ಯಾನ್ ನ ತಗೊಂಡು ಅದನ್ನ ಇಟ್ಕೊಂಡು ಸ್ಟೇಜ್ ಮೇಲ್ಗಡೆಯಿಂದ ಅನೌನ್ಸರ್ ಟೇಬಲ್ ಮೇಲ್ಗಡೆ ಜಂಪ್ ಮಾಡ್ತಾರೆ. ಅದು ಕೂಡ ಅದ್ಭುತವಾಗಿತ್ತು. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ಹಾಕಿ ಮುಗಿಸೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಜೇ ಊಸೋ ಅವರೇ ಉಲ್ಟಾ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜೇ ಊಸೋ ಅವರು ಮತ್ತೊಂದು ಸ್ಪಿಯರ್ ನ ಬ್ರಾನ್ ಬ್ರೇಕರ್ ಅವರಿಗೆ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಫ್ಲಾಶ್ ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ರೆಫ್ರಿ ಕಾಲ್ ನ ಬ್ರಾನ್ಸನ್ ರೀಡ್ ಅವರು ಇಟ್ಕೊಂಡು ಎಳೆದು ಬಿಡ್ತಾರೆ. ಅಂಡ್ ರೆಫ್ರಿ ಶೂ ಕೂಡ ಬ್ರಾನ್ಸನ್ ರೀಡ್ ಅವರ ಕೈಗೆ ಬರುತ್ತೆ. ಆ ಒಂದು ಟೈಮ್ ಅಲ್ಲಿ ನನಗಂತೂ ಸಿಕ್ಕಾಪಟ್ಟೆ ನಗು ಬಂತು. ಅಂಡ್ ಬ್ರಾನ್ಸನ್ ರೀಡ್ ಅವರು ಬಂದು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಜೇ ಊಸೋ ಅವರನ್ನ ಕಾಪಾಡೋದಕ್ಕೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಲೆನೈಟ್ ಅವರು ಬಂದು ನಮ್ಮ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕಡೆದಾಗಿ ಬ್ರಾನ್ ಬ್ರೇಕರ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಹಿಂದೆ ನಮ್ಮ ಸೆತ್ ರಾಲಿನ್ಸ್ ಅವರು ಬಂದು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೀದಾ ರಿಂಗ್ ಒಳಗಡೆ ಹೋಗಿ ಜೇ ಊಸೋ ಅವರಿಗೆ ಒಂದು ಪೆಡಿಗ್ರಿನ ಕನೆಕ್ಟ್ ಮಾಡಿ ರೆಫ್ರಿನ ರಿಂಗ್ ಮೇಲ್ಗಡೆ ಕಳಿಸ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸಿಎಂ ಪಂಕ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ಬಂದ ಕೂಡಲೇ ನಮ್ಮ ಸೆತ್ ರಾಲಿನ್ಸ್ ಅವರು ರಿಂಗ್ ಮೇಲ್ಗಡೆ ಹೋಗ್ತಾರೆ. ಬಟ್ ರಿಂಗ್ ಮೇಲ್ಗಡೆ ನಮ್ಮ ಎಲೆನೈಟ್ ಅವರು ಆಗ್ಲೇ ಸೆತ್ ರಾಲಿನ್ಸ್ ಅವ್ರಿಗೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ. ಈ ಕಡೆ ಸಿಎಂ ಪಂಕ್, ಆ ಕಡೆ ಎಲೆನೈಟ್, ಸೆತ್ ರಾಲಿನ್ಸ್ ಅವರು ಮಧ್ಯೆ ಸಿಗಾಕೋ ಬಿಡ್ತಾರೆ. ಅಂಡ್ ಇಬ್ರು ಕೂಡ ಸೇರ್ಕೊಂಡು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಎಲೆನೈಟ್ ಅವರು ರಿಂಗ್ ಏಪ್ರಿನ್ ಹತ್ರ ಇರ್ತಾರೆ. ಅಂಡ್ ಅವರ ಕೆಳಗಡೆನೆ ಒಂದು ಟೇಬಲ್ ನು ಕೂಡ ಸೆಟ್ ಮಾಡಿರ್ತಾರೆ. ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಒಂದು ಜಿಟಿಎಸ್ ನ ಕನೆಕ್ಟ್ ಮಾಡೋದಕ್ಕೆ ಸೆತ್ ರಾಲಿನ್ಸ್ ಅವ್ರನ್ನ ಎತ್ಕೋತಾರೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಅದನ್ನ ತಪ್ಪಿಸಿ ಸಿಎಂ ಪಂಕ್ ಅವ್ರನ್ನ ತಳ್ತಾರೆ. ಸಿಎಂ ಪಂಕ್ ಅವರು ಹೋಗಿ ಎಲೆನೈಟ್ ಅವ್ರನ್ನ ತಳ್ತಾರೆ. ಅಂಡ್ ಎಲೆನೈಟ್ ಅವರು ಹೋಗಿ ಸೀದಾ ಟೇಬಲ್ ಮೇಲ್ಗಡೆ ಬಿದ್ದೋಗ್ಬಿಡ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಎಲೆನೈಟ್ ಅವರ ಬಗ್ಗೆ ಯೋಚನೆ ಮಾಡ್ದಲೆ ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇವರಿಬ್ರು ಕೂಡ ಫೈಟ್ ಮಾಡ್ತಾ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಇನ್ನೂ ಕೂಡ ಈ ಒಂದು ಮ್ಯಾಚ್ ಕಂಟಿನ್ಯೂ ಆಗ್ತಾ ಇರುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಒಂದು ಟೇಬಲ್ ನ ತಗೊಂಡು ಬಂದು ರಿಂಗ್ ಮೇಲ್ಗಡೆ ಸೆಟ್ ಮಾಡಿ ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ಜೇ ಊಸೋ ಅವರೇ ಬ್ರಾನ್ ಬ್ರೇಕರ್ ಅವರಿಗೆ ಸೂಪರ್ ಕಿಕ್ ಗಳನ್ನ ಕನೆಕ್ಟ್ ಮಾಡಿ ಬ್ರಾನ್ ಬ್ರೇಕರ್ ಅವ್ರನ್ನ ಆ ಒಂದು ಟೇಬಲ್ ಮೇಲ್ಗಡೆ ಮಲಗಿಸಿ ಟಾಪ್ ರೋಪ್ ಮೇಲಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಸಡನ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಂದು ಜೇ ಊಸೋ ಅವ್ರನ್ನ ಟಾಪ್ ರೋಪ್ ಮೇಲಿಂದಾನೆ ತಳ್ಳಿಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಜೀವ ಬಚಾವಾಗುತ್ತೆ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ನೋಡ್ತಾರೆ ಜೇ ಊಸೋ ಅವರು ಬೇರಿಕೇಡ್ ಹತ್ರ ಹೋಗ್ತಾ ಇದ್ದಾರೆ ಅಂತ. ಸೊ ಹಂಗೆ ಹೋಗಿ ಅವರಿಗೆ ಒಂದು ಸ್ಪಿಯರ್ ನ ಹಾಕೋದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ಕೇಳೋದಕ್ಕೆ ಶುರು ಆಗುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಥಿಂಕ್ ಮಾಡ್ತಾರೆ ಅಲ್ಲೋಗಿ ಸ್ಪಿಯರ್ ಹಾಕ್ಲೋ ಅಥವಾ ರೋಮನ್ ರೈನ್ಸ್ ಅವರು ಬರೋ ತನಕ ಕಾಯ್ಲೋ ಅಂತ. ಅಂಡ್ ಹಂಗೆ ಯೋಚನೆ ಮಾಡಿ ಅನ್ಕೋತಾರೆ ಇವನು ಬರೋದಕ್ಕಿಂತ ಮುಂಚೆನೆ ನಾನು ಸ್ಪಿಯರ್ ಹಾಕಿ ಬಂದ್ಬಿಡ್ತೀನಿ ಅಂತ. ರೋಮನ್ ರೈನ್ಸ್ ಅವರು ಎಷ್ಟೊತ್ತಾದ್ರೂ ಬರೋದಿಲ್ಲ. ಅದಕ್ಕೋಸ್ಕರ ಅವರು ಜೇ ಊಸೋಗೆ ಸ್ಪಿಯರ್ ಹಾಕೋದಕ್ಕೆ ಓಡೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಉಲ್ಟಾ ರೋಮನ್ ರೈನ್ಸ್ ಅವರು ಕ್ರೌಡ್ ಕಡೆಯಿಂದ ಬಂದು ಬ್ರಾನ್ ಬ್ರೇಕರ್ ಅವರಿಗೇನೆ ಒಂದು ಸ್ಪಿಯರ್ ನ ಹಾಕ್ತಾರೆ. ನಿಜವಾಗ್ಲೂ ಆ ಒಂದು ಸ್ಪಾಟ್ ಮಾತ್ರ ಪರ್ಫೆಕ್ಟ್ ಆಗಿತ್ತು ಗುರು. ಇದಾದ್ಮೇಲೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ರೋಮನ್
ರೋಮನ್ ರೈನ್ಸ್ ಅವರೇ ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಸೂಪರ್ಮೆನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಬ್ರಾನ್ ಬ್ರೇಕರ್ ಅವ್ರನ್ನ ರಿಂಗ್ ಇಂದ ಒಳಗಡೆ ಹಾಕ್ತಾರೆ ಅಂಡ್ ಅವರ ಮೇಲೆ ನಮ್ಮ ಜೇ ಉಸೋ ಅವರು ಅಟ್ಯಾಕ್ ಮಾಡಿ ಅವರನ್ನ ಆ ಒಂದು ಟೇಬಲ್ ಮೇಲ್ಗಡೆ ಮಲಗಿಸಿ ಟಾಪ್ ರೋಪ್ ಮೇಲಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾನ್ ಬ್ರೇಕರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಜೇ ಉಸೋ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರು ರಿಂಗ್ ಮೇಲ್ಗಡೆ ಈಟ್ ಮಾಡ್ತಾ ಇರ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಹೇಳ್ತಾ ಇರ್ತಾರೆ, ಆ ಒಂದು ಶೂನು ಕೂಡ ನಾನು ತಗೋತೀನಿ ಅಂತ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು, ನಾನಿಲ್ಲಿ ಶೂಗೋಸ್ಕರ ಕಿತ್ತಾಡೋದಕ್ಕೆ ಬಂದಿಲ್ಲ, ನಿನಗೆ ತಾಕತ್ತಿದ್ರೆ ಬಂದು ನನ್ನ ಶೂನ ತಗೋ ಅಂತಾನು ಕೂಡ ಹೇಳ್ತಾ ಇರ್ತಾರೆ. ಅಂಡ್ ಹಿಂಗೆ ಇವರ ನಡುವೆ ಕ್ಲಾಶ್ ಇನ್ ಪ್ಯಾರಿಸ್ ನ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋ ಕಡೆ ಬರೋದಾದ್ರೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಇಷ್ಟು ಬೋರಿಂಗ್ ಎಪಿಸೋಡ್ಗಳಾದ ನಂತರ ಡಬ್ಲ್ಯೂ ಅವರು ಮಂಡೇ ನೈಟ್ ರೋನ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡಿದ್ದಾರೆ. ಅದಕ್ಕಂತೂ ಹ್ಯಾಟ್ಸ್ ಆಫ್ ಹೊಡಿಲೇಬೇಕು. ಇವತ್ತಿನ ಮಂಡೇ ನೈಟ್ ರೋಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.